ಸರಳ ಸುಬ್ಬರಾವ್ ಮೂವಿದು ಒಂದು ಟ್ರೈಲರನ್ನು ರಿಲೀಸ್ ಮಾಡಿದರು. ಬಹಳಷ್ಟು ದಿನ ಆಗ್ಬೇಕು ಈ ಥರ ವೈಬ್ ಇರುವಂಥ ಟ್ರೈಲರನ್ನು ನೋಡಿ ಅಂತೇಳಿ ನನಗೆ ಪರ್ಸ್ನಲಾಗಿ ಅನ್ಸೈತಿ. ಕಾರಣ ನಾವು ಈಗ ರೀಸೆಂಟಾಗಿ ನೋಡಿರೋ ಯಾವ ಕೂಡ ಒಂದು ಫ್ಯಾಮಿಲಿ ಜೋಡಿ ವಾಚ್ ಮಾಡುವಂಥ ಮೂವಿ ಯಾವ ಬಂದಿರಲಿಲ್ಲ. ಬಟ್ ಈ ಒಂದು ಮೂವಿ ಇತ್ಲ ಡೆಫಿನೆಟಾಗಿ ಫ್ಯಾಮಿಲಿ ಜೋಡಿ ಕುತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡುವಂಥ ಮೂವಿ ಆಕೈತಿ. ಯಾವ ಕಾರಣಕ್ಕಂದ್ರೆ ಟ್ರೈಲರ್ ಎಲ್ಲ ಸೀನ್ಗಳನ್ನು ನೋಡ್ರೆ ಡೆಫಿನೆಟಾಗಿ ಅದನ್ನು 100% ಜೋರಾಗಿ ತೋರಿಸ್ತಾವೆ. ಅಜಯ್ ರಾಯ್ ಅವರ ಈ ಒಂದು ಮೂವಿ ಒಳಗೆ ಮೇನ್ ಹೀರೋ ಆಗಿ ಅಭಿನಯಿಸ್ತಾರೋ. ಆನಂತರ ಅವ್ರಿಗೆ ಹೀರೋಯಿನಿ ರೋಲ್ ಒಳಗೆ ನಾವು ಮಿಶಾ ಅವರನ್ನು ನೋಡ್ತೇವೆ. ಆಬ್ವಿಯಸ್ಲಿ ಗುಡ್ ಕಾಂಬಿನೇಷನ್ ಒಳಗೆ ಮೂವಿ ರಿಲೀಸ್ ಆಗೋದೈತಿ. ನೋಡೋಣ ಈ ಒಂದು ಕಾಂಬಿನೇಷನ್ ಏನೈತಲ್ಲ ಇದೆ ಭಾಳಷ್ಟು ಒಂದು ಹೈಪನ್ನು ಕ್ರಿಯೇಟ್ ಮಾಡತೈತೆ ಪಕ್ಕ. ಯಾವ ಕಾರಣಕ್ಕಂದ್ರೆ ಟ್ರೈಲರ್ ಒಳಗೆ ಇವ್ರ ಆ್ಯಕ್ಟಿಂಗ್ ಮಾತ್ರ ಸೂಪರಾಗಿತ್ತು. ಆನಂತರ ಬ್ಯಾಕ್ಗ್ರೌಂಡ್ ಸೌಂಡ್ ಆಗಲಿ, ಆನಂತರ ಅದೊಂಥರ ಹಳ್ಳಿದು ಪ್ಲಸ್ ಹಳಿದು ಎರಡೂ ಕೂಡ ಅಂತ ಹೇಳ್ಬೋದು. ಅಂದ್ರೆ ನಾವು ಪ್ರೀವಿಯಸ್ ಆಗಿ ಹೆಂಗಿತ್ತಲ್ಲ ಆ ಒಂದು ಸಿನಿಮಾವನ್ನು ಇಟ್ಟು ಕಸ ಮೂವಿಯನ್ನು ತೆಗಿಯಾಕೆ ನಿಂತಾರೋ. ಆನಂತರ ರಂಗಾಯಣ್ ರಘು ಅವರು ಕೂಡ ಈ ಒಂದು ಮೂವಿ ಒಳಗೆ ಕಮಾಲನ್ನು ಮಾಡೋದು ಪಕ್ಕ ಐತಿ. ಆನಂತರ ಟ್ರೈಲರ್ ಒಳಗೆ ಒಂದು ಯೂಸ್ ಮಾಡಿದಂಥ ಒಂದು ಟ್ರಿಕ್ಸ್ಗಳು ಭಾಳಷ್ಟು ಲೈಕ್ ಅದು ನನಗೆ. ಅಂದ್ರೆ ಯಾವ ಸೀನ್ಗಳನ್ನು ತೋರಿಸಿರ ಯಾರಿಗೆ ಲೈಕ್ ಆಕೈತಿ ಅನ್ನೋದನ್ನು ಡೆಫಿನೆಟಾಗಿ ತಿಳ್ಕೊಂಡ್ಕಸ ಒಂದು ಟ್ರೈಲರನ್ನು ರಿಲೀಸ್ ಮಾಡಿದ್ದಾರೆ ಅಂತ ಅನಿಸ್ತು. ಆನಂತರ ಓವರಾಲ್ ಆಗಿ ಒಂದು ಟ್ರೈಲರನ್ನು ನೋಡಿ ಡೆಫಿನೆಟಾಗಿ 5 ಸ್ಟಾರ್ಗೆ 4 ಸ್ಟಾರ್ ಕೊಡುವಂಥ ಒಂದು ಟ್ರೈಲರ್ ಇದಾಗೈತಿ. ಈ ಥರ ಒಂದು ನಾವು ಭಾಳಷ್ಟು ನೋಡ್ರಿ ಈಗ ಮೂವಿಗಳ ಈಗ ರೀಸೆಂಟಾಗಿ ರಿಲೀಸ್ ಆದಂಥ ಕನ್ನಡ ಮೂವಿ ಒಳಗೆ ಯಾವ ಕೂಡ ಈ ಥರ ಒಂದು ವೈಬ್ ಇಟ್ಕೊಂಡು ಈ ಥರ ಒಂದು ಕ್ರಿಯೇಟಿವಿಟಿಯನ್ನು ಯಾವ ಕೂಡ ನಾವು ನೋಡಿರಕ್ಕಿಲ್ಲ. ಡೆಫಿನೆಟಾಗಿ ಇದು ಮಾತ್ರ ಪಕ್ಕ ಹೋಗ್ತೈತಿ. ಆನಂತರ ಸ್ಟೋರಿ ಲೈನ್ ಬಗ್ಗೆ ಮಾತಾಡೋದಾದ್ರೆ ನಮ್ಮ ಅಜಯ್ ರಾಯ್ ಅವರ ಒಂದು ಪತ್ನಿ ರೋಲ್ ಒಳಗೆ ನಿಶಾ ಅವ್ರು ಇರ್ತಾರೋ. ಇವ್ರದ್ದೊಂದು ಲವ್ ಸ್ಟೋರಿಯಾಗಿ ಮದುವೆ ಆಗಿರೋ ಚಾನ್ಸ್ ಐತಿ. ಅದನ್ನು ಮೂವಿ ಒಳಗೆ ತಿಳ್ಕೊತ ನಾವು, ಬಟ್ ಅದೇ ಚಾನ್ಸ್ ಐತಿ. ಆನಂತರ ಇವರ ಫಸ್ಟ್ನೇಕ ಒಂದು ಲವ್ ಮಾಡ್ತಿರ್ತಾರೋ. ಆನಂತರ ಮದುವೆ ಆಗ್ಬೇಕ ಫಸ್ಟ್ನೇಕ ಯಾವ ರೀತಿಯಾದ ಸಿನಿಮಾಗಳಿದ್ದು ಅಕ್ಕರು ತದ್ದು ವಿರುದ್ಧವಾಗಿ ಆಕ್ಕಾವೋ ಏನೋ ಇವರ ಮುಂದೆ ಚಲೋ ಆಕ್ಕಾರೋ. ಇದೇ ನಮ್ಗೆ ಈ ಒಂದು ಮೂವಿಗೆ ಸಿಗುವಂಥ ಟ್ವಿಸ್ಟ. ಅದನ್ನು ಮೂವಿ ಒಳಗೆ ನೋಡಿ ಫೀಲ್ ಮಾಡಬೇಕು. ಒಟ್ಟು ಟ್ರೈಲರ್ ತೋರಿಸಿದಂಥ ಸೀನ್ಗಳನ್ನು ನೋಡ್ರೆ ಅಜಯ್ ರಾವ್ ಅವರ ಒಂದಷ್ಟು ಕ್ರಿಟಿಕಲ್ ಸಿಚುವೇಶನನ್ನು ಎದುರಿಸೋ ಪರಿಸ್ಥಿತಿ ಬರ್ತೈತಿ. ಕಾರಣ ಅಂದ್ರೆ ನಾವು ಏನು ನೋಡ್ತೇವೆ ಅಂದ್ರೆ ಅವ್ರಿಗೆ ಒಂದು ಇದನ್ನು ಕೂಡ ಮಾಡೋಕ್ಕೆ ಬರ್ತಾಯಿಲ್ಲ ಅಡಿಗೆ. ಆನಂತರ ಒಂಥರ ಬೇರೆ ಥರನ ಮದುವೆ ಆಗಬೇಕು, ಒಂದು ಬೇರೆ ಥರ ಇದು ಸಿನಿಮಾಗಳು ಕ್ರಿಯೇಟ್ ಆಗತ್ತಾವೆ. ಇದನ್ನೆಲ್ಲ ನೋಡ್ರೆ ಅಜಯ್ ರಾಯ್ ಅವರ ಪಕ್ಕ ಸಿಕ್ಕಾಕೊಳ್ಳೋ ಚಾನ್ಸ್ ಐತಿ. ನೋಡೋದನ್ನು ಹೆಂಗೆ ನಿಭಾಯಿಸ್ತಾರೋ. ಇದೆಲ್ಲ ಒಂದು ಸೈಡ್ ಹೋಗಿಟ್ಟು ನೋಡ್ರಿ ನಾವು ಇನ್ನೊಂದು ಸೈಡ್ ಭಾಳಷ್ಟು ಇಂಟ್ರೆಸ್ಟಿಂಗ್ ಅನಿಸ್ತು. ಒಂದು ಇಂಡಿಯಾ ಮತ್ತು ಪಾಕಿಸ್ತಾನ ವಾರನ್ನು ಒಂದು ತೋರಿಸಿದಾರು. ಅಂದ್ರೆ ಇಂಡಿಯಾ ಮತ್ತು ಪಾಕಿಸ್ತಾನ ವಾರದ ಕಾರಣದಿಂದಾಗಿ ಭಾರತದೊಳಗೆ ಅಥವಾ ಇವರು ಇರುವಂಥ ಒಂದು ಇದಕ್ಕೆ ಏನೋ ಪ್ರಾಬ್ಲಮ್ ಆಗೈತೆ ಅಲ್ಲೇ ಏರಿಯಾದೊಳಗೆ. ಆ ಒಂದು ಪ್ರಾಬ್ಲಮ್ದಿಂದಾಗಿ ಇವ್ರಿಗೂ ಏನೋ ಒಂದಷ್ಟು ಪ್ರಾಬ್ಲಮ್ ಆಗೋ ಚಾನ್ಸ್ ಕೂಡ ಐತಿ. ಆದ್ದರಿಂದ ಇವ್ರ ಅಲ್ಲಿ ಏನರ ಇಟ್ಟಿರ್ಬೋದು. ಒಟ್ಟು ಇದು ಆಗಬಾರ್ದು ವಾರ ಈ ರೀತಿಯಾದ ಏನರ ಇಡೋ ಚಾನ್ಸ್ ಕೂಡ ಐತಿ. ಅಂದ್ರೆ ಅದನ್ನು ತೋರಿಸಿದಾನಂದ್ರೆ ಹಂಗೆ ಕೇವಲ ಒಂದು ಸೀನಿಗೆ ಸೀಮಿತ ಆಗಿರೋದಿಲ್ಲದ. ಡೆಫಿನೆಟಾಗಿ ಒಂದು ½ ಆನ್ ಅವರ್ ಕವರ್ ಮಾಡತೈತಿ ಅದ ನಂತರ ಪಕ್ಕ ಐತಿ. ಓವರಾಲ್ ಆಗಿ ನಾ ಹೇಳಿದಂಗೆ ಒಂದು ಸರಳ ಸುಬ್ಬರಾವ್ ಅನ್ನೋದು ಭಾಳಷ್ಟು ಸರಳಾಗಿದ್ದರೂ ಕೂಡ ಭಾಳಷ್ಟು ಬೆಟರ್ ಒಳಗೆ ಭಾಳಷ್ಟು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಟಿರುವಂಥ ಮೂವಿ ಒಳಗೆ ಬರೋಕ್ಕೆ ಕಾರಣ ಈ ಒಂದು ಟ್ರೈಲರ್ ಅಂತ ಹೇಳ್ಬೋದು. ಆ ರೀತಿ ಒಳಗೆ ಟ್ರೈಲರ್ ಇತ್ತು. ಡೆಫಿನೆಟಾಗಿ ಈ ಒಂದು ಮೂವಿ ನೋಡೋಕೆ ಹೋಗೋದನ. ಯಾಕಂದ್ರೆ ಭಾಳಷ್ಟು ದಿನ ಆಗ್ಬೇಕು ಈ ಥರ ಒಂದು ಸಿನಿಮಾಗಳನ್ನು ಕ್ರಿಯೇಟ್ ಮಾಡೋವಂಥ ಮೂವಿ ರಿಲೀಸ್ ಆಗೈತಿ. ಡೆಫಿನೆಟಾಗಿ ಹೋಗೋಣ, ನೋಡೋಣ. ಆ ನಂತರ ಮೂವಿ ನೋಡಿದಾಗ ಮೂವಿ ರಿವ್ಯೂ ಮಾಡೋಣ. ಇದಾಗಿತ್ತು ಸರಳ ಸುಬ್ಬರಾವ್ ಮೂವಿದ ಒಂದು ಟ್ರೈಲರ್ ರಿವ್ಯೂ. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಡೆಫಿನೆಟಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ.